ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಂಬೀಸ್ ವ್ಲಾಗ್ಸ್. ನಾನು ಹೋದ ವಿಡಿಯೋದಲ್ಲಿ ಈ ಕಾಡಿಂದ ನಾಡಿಗೆ ಬಂದಿರೋ ಆನೆಗಳನ್ನ ಯಾವ ಥರ ಜನ ಕಿರ್ಚಿ ಎದುರಿಸಿ ಓಡಿಸ್ತಾರೆ ಅನ್ನೋ ಒಂದು ವಿಡಿಯೋನ ಹಾಕಿದ್ದೆ. ಆ ಆನೆ ಮುಗಿಸ್ಕೊಂಡು ನಾವು ಬಂದಿದ್ದೆ ವೈನಾಡ್ ಕಡೆಗೆ. ಸೊ ವೈನಾಡ್ ಕಡೆಗೆ ನನ್ನ ಫ್ರೆಂಡ್ ಒಂದು ಒಳ್ಳೆ ರೆಸಾರ್ಟ್ ಮಾಡಿದ್ದ. ಈ ರೆಸಾರ್ಟ್ಗೆ ರೂಟ್ ಹುಡ್ಕೋಷ್ಟೊಳಗೆ ಸಾಕಾಗೋಯ್ತು. ಯಾಕೆ ಅಂತಂದರೆ ಇದು ಇರೋದು ಬಂದು ಫಾರೆಸ್ಟ್ ಒಳಗಡೆ. ಈಗೇನು ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರೋ ಅದೆಲ್ಲ ಕರೆಂಟ್ ವೈರ್ಗಳು. ಸೊ ಆ ಕಡೆ ಈ ಕಡೆ ಎಲ್ಲ ಕಡೆ ಫುಲ್ಲು ಫಾರೆಸ್ಟ್ ಇದೆ. ಇಲ್ಲಿ 6 ಗಂಟೆ ಮೇಲೆ ಗೇಟ್ನ ಕ್ಲೋಸ್ ಮಾಡ್ತಾರೆ. ಯಾರು ಕೂಡ ಈಚೆ ಹೋಗಂಗಿರಲ್ಲ ಈ ರೆಸಾರ್ಟಲ್ಲಿ. ಯಾಕಂದರೆ ಅಷ್ಟು ಆನೆಗಳ ಒಂದು ಹುಲಿಗಳ ಕಾಟ ತುಂಬ ಇರೋದ್ರಿಂದ ಯಾರನ್ನೂ ಕೂಡ 6 ಗಂಟೆ ಸಂಜೆ ಮೇಲೆ ಈಚೆ ಕಳಿಸಲ್ಲ. ನಾವು ಹೋಗಿದ್ದು ಒಂದು ಸಂಜೆ ಹಂಗೆ ಒಂದು 3-3:30 ಹಂಗೆ ಚೆಕ್ ಇನ್ ಆಗೋ. ಈ ರೆಸಾರ್ಟ್ ನೇಮ್ ಬಂದು ದೆನ್ನಲ್ ಅಂತ, ದೆನ್ನಲ್ ಜಂಗಲ್ ಕ್ಯಾಂಪ್ ಅಂತ ಈ ರೆಸಾರ್ಟು. ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ರೂಮ್ಸು, ತುಂಬ ಒಳ್ಳೆ ಸರ್ವಿಸ್ ಇದೆ ಇಲ್ಲಿ. ಹಾಗೆ ನಾವು ಹೋಗ್ತಾ ಇದ್ದಂಗೆ ಒಂದು ಜ್ಯೂಸ್ ಕೊಟ್ಟರು, ತುಂಬ ಚಿಕ್ಕ ಗ್ಲಾಸಲ್ಲಿ ಕೊಟ್ಟರು. ಬಟ್ ಇಲ್ಲಿ ಸ್ಟೇ ಮತ್ತು ಒಂದು ಸ್ಟೇ ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ರೇಟ್ ಕಡಿಮೆ ಇದೆ. 2000ದಲ್ಲಿ ಸ್ಟೇ ಮುಗಿಯುತ್ತೆ. ಬಟ್ ಇಲ್ಲಿ ಫುಡ್ಡು ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಮಾತ್ರ ಕಾಸ್ಟ್ಲಿ ಇರುತ್ತೆ. ಬಟ್ ಈ 2000 ರೂಪಾಯಿ ನಾವು ಮಾಡಿದ್ದಂಥದ್ದು 2500 ಏನೋ ಮಾಡಿದ್ದು ಒಬ್ರಿಗೆ ಪರ್ ಹೆಡ್ಡು. ಸ್ನ್ಯಾಕ್ಸು ಮತ್ತು ಡಿನ್ನರ್ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಇನ್ಕ್ಲೂಡ್ ಇತ್ತು. ಇದೇ ರೆಸಾರ್ಟ್ ಒಂದು ಸ್ವಿಮ್ಮಿಂಗ್ ಪೂಲು ಇದೆ ಈ ರೆಸಾರ್ಟಲ್ಲಿ. ಅದು ನೀವು ಎಂಟ್ರೆನ್ಸಲ್ಲಿ ನೋಡಿದ್ದು ಬಂದು ಆಫೀಸು. ನಾನು ಫಸ್ಟು ಯಾವ ಥರ ರೂಮ್ ಮಾಡಿದ್ದೀವಿ ಅಂತ ನನಗೂ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಬುಕ್ ಮಾಡಿದ್ದು ನೋಡಿ, ಅದು ಕಾಣಿಸ್ತಾ ಇದೆಯಲ್ಲ ಅದೇ ರೂಮ್ ನಾವು ಮಾಡಿದ್ದು. ಬನ್ನಿ ಆ ರೂಮ್ ಯಾವ ಥರ ಇದೆ ನಾನು ತೋರಿಸ್ತೀನಿ ನಿಮಗೆ. ಒಂದು 2 ಡೇಸ್ ಸಫಾರಿ ಮುಗಿಸ್ಕೊಂಡು ಒಂದು 2 ಡೇಸ್ ಅಥವಾ 1 ಡೇ ಎಲ್ಲರೂ ನಾವು ಸ್ಟೇ ಮಾಡ್ತೀವಿ ಅಂದರೆ ದೆನ್ನಲ್ ಜಂಗಲ್ ಕ್ಯಾಂಪ್ ರೆಸಾರ್ಟ್ ತುಂಬ ಚೆನ್ನಾಗಿದೆ. ನೀವೆಲ್ಲ ವಿಸಿಟ್ ಮಾಡ್ಬೋದು. ನಾನು ವಿಸಿಟ್ ಮಾಡಿ ಇಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಮಾಡಿದ್ದಂಥದ್ದು 2 ರೂಮು, 3 ಜನಕ್ಕೊಂದು 3 ಜನಕ್ಕೊಂದು 2 ರೂಮ್ ಮಾಡಿದ್ದು. ಒಂದು ರೂಮ್ ಬಂದು ಒಂಥರ ಹಟ್ ರೂಮ್ ಥರ, ಇನ್ನೊಂದು ನಾರ್ಮಲ್ ರೂಮು. ತುಂಬ ಚೆನ್ನಾಗಿತ್ತು ನೋಡಿ. ಇದೇ ರೂಮು. ಬನ್ನಿ ಆಫೀಸ್ ಹತ್ರ ಹೋಗಿ ಅವ್ರನ್ನ ಕರ್ಕೊಂಬಂದು ರೂಮ್ನ ತೋರಿಸೋಣ. ವಾತಾವರಣ ನೀವೇ ಕೇಳಿಸ್ಕೊಳ್ಳಿ, ಸೌಂಡೆಲ್ಲ. ಬರೀ ಪಕ್ಷಿಗಳ ಸೌಂಡೇ ಇತ್ತು, ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಒಂಥರ ಪೀಸ್ ಆಫ್ ಮೈಂಡ್ ಸೆಟ್ಟಲ್ಲಿ ಇದ್ದೆ ನಾನು ಕೂಡ. ನನ್ನ ಫ್ರೆಂಡ್ಸು ತುಂಬ ಖುಷಿಯಾಗಿ ನೋಡಿ ಬಂದಿದ ತಕ್ಷಣ ನನ್ನ ಫ್ರೆಂಡ್ ಆಗಲೇ ಜ್ಯೂಸ್ ಕುಡಿತಾ ಇದ್ದಾನೆ. ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ರು. ಬನ್ನಿ ರೆಸಾರ್ಟ್ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ರೆಸಾರ್ಟ್ ಓನರು, ಇವರೇ ಇಲ್ಲೇ ಇರ್ತಾರೆ. ನೀವು ಇವ್ರನ್ನ ಆನ್ಲೈನಲ್ಲಿ ಮಾತಾಡ್ಕೊಂಡು ಈ ಯಾವುದಾದ್ರು ಒಂದು ರೂಮ್ನ ನೀವು ಇಷ್ಟಪಡೋವಂಥದ್ದನ್ನ ಬುಕ್ ಮಾಡ್ಕೋಬೋದು. ನೋಡಿ ರೂಮ್ ಯಾವ ಥರ ಇದೆ ಅಂತ. हाँ सर, थैंक यू. हाँ ओके, हाँ ओके सर, थैंक यू. ಈ ರೆಸಾರ್ಟ್ದು ಈ ಒಂದು ಕಾಟೇಜ್ದು ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ವಿಶೇಷತೆ ಏನು ಅಂದರೆ ನೋಡಿ, ಈ ಡೋರ್ ಓಪನ್ ಮಾಡ್ತೀನಿ. ಪಕ್ಕದಲ್ಲಿ ಇರೋದೆಲ್ಲ ಮಣ್ಣು. ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ ಫುಲ್ ಸುತ್ತ ಮಣ್ಣ ಮೆತ್ತಿದ್ದಾರೆ. ಒಂದು ಒಳ್ಳೆ ಹಳ್ಳಿಯ ಒಂದು ವಾತಾವರಣನ ತರೋಕ್ಕೆ ಇವರು ಟ್ರೈ ಮಾಡಿದ್ದಾರೆ. ನೋಡಿ ಇವೆಲ್ಲ ಒಂದು ಮರದ್ದು ಕೊಂಬೆ, ನೀವೇನು ನೋಡ್ತಾ ಇರೋ ಬೆಟ್ಟ ಪಕ್ಕದಲ್ಲಿ ಆ ಮರದ್ದು ತುಂಡನ್ನ ನಿಲ್ಲಿಸಿ ಅದಕ್ಕೆ ಮೆಶ್ ಹಾಕಿ ಅದಕ್ಕೆಲ್ಲ ಅವರು ಒಂದು ಒಳ್ಳೆ ಕೆಮ್ಮಣ್ಣ ಮೆತ್ತಿ ನೀಟಾಗಿ ಮಣ್ಣಿನ ಮನೆ ಥರನೇ ಆ ಮಣ್ಣಿನ ಸ್ಮೆಲ್ಲೇ ಬರ್ತಾಯಿತ್ತು ನಾವು ಆ ರೂಮಲ್ಲಿ ಇದ್ದಾಗ. ಆಮೇಲೆ ಈ ಕಡೆ ಒಂದು ವಿಂಡೋ ಓಪನ್ ಮಾಡಿದ್ರೆ ಫುಲ್ಲು ನೇಚರ್ ವ್ಯೂ. ಈ ಕಡೆ ಡೋರಿಂದ ಮುಂದೆ ಬಂದು ಬಾಲ್ಕನಿಯಲ್ಲಿ ನಿಂತ್ಕೊತೀವಿ ಅಂದರೆ ಸ್ವಿಮ್ಮಿಂಗ್ ಪೂಲ್ ವ್ಯೂ ಸಿಗುತ್ತೆ ನೋಡಿ. ಇದು ಈ ಈಚಲು ಮರದ ಚಾಪೆ ಬರ್ತಾ ಇತ್ತು ಗೊತ್ತಾ, ಆ ಚಾಪೆನ ನಮ್ಮ ತಲೆ ಹಿಂಭಾಗದಲ್ಲಿ ಇಕ್ಕಿದ್ದಾರೆ. ಇದೆಲ್ಲ ಫುಲ್ಲು ಮಣ್ಣಿನ ಮನೆ. ಈಗ ಬನ್ನಿ ನೆಕ್ಸ್ಟ್ ರೂಮ್ಗೆ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನಾರ್ಮಲ್ ರೂಮೇ ಮಾಡಿ ಇದ್ದು, ಅದೊಂಥರ ಮೋಲ್ಡ್ ಮನೆ. ನಮ್ಗೆ ಈ ಮೋಲ್ಡ್ ಮನೆಗಿಂತ ಈ ಥರ ಒಂದು ಮಣ್ಣಿಂದಲ್ಲಿ ಮಾಡಿರೋವಂಥ ಮನೆಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾವು ಅಂಥ ಮನೆಗಳಲ್ಲಿ ತುಂಬ ಕಡಿಮೆ ಹಳ್ಳಿ ಕಡೆ ಹೋದಾಗ ಅಷ್ಟೇ, ಈಗಂತೂ ನೋಡೋಕ್ಕೆ ಆಗಲ್ಲ. ಸೊ ಈ ಹಳ್ಳಿಲಿರುವಂಥ ಒಂದು ವಾತಾವರಣನ ಮನೇನ ಈ ಒಂದು ರೆಸಾರ್ಟಲ್ಲಿ ತಂದಿದ್ದಾರೆ. ಅದೊಂದು ತುಂಬ ಖುಷಿ ಆಯಿತು. ಎಲ್ಲಿ ಮುಟ್ಟಿದ್ರು ಮಣ್ಣೆ ಇತ್ತು, ಈ ಗೋಡೆ ಮುಟ್ಟಿದ್ರು ಮಣ್ಣೆ. ಯಾಕಂದರೆ ಮಣ್ಣಲ್ಲಿ ಮೆತ್ತಿ ಅದನ್ನು ಆ ಮನೇನ ಒಂದು ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಬನ್ನಿ ಇವಾಗ ಇನ್ನೊಂದು ರೂಮ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ.
ಈ ರೂಮು ತುಂಬ ಚೆನ್ನಾಗಿದೆ, ಒಳ್ಳೆ ವ್ಯೂಸ್ ಇದೆ. ನೇಚರ್ನ ನಾವು ಕಣ್ಣು ಮುಚ್ಕೊಂಡು ಮಲ್ಕೊಂಡೆ ಒಂದು ಕಿಟಕಿ ತಗೊಂಡ್ರೆ ನೋಡ್ಕೊಂಡು ಮಲ್ಕೋಬೋದು. ಬಟ್ ಆ ಮನೆಯೇ ಡಿಫ್ರೆಂಟ್ ಆಗಿದೆ, ಒಂಥರ ಮಣ್ಣಿನ ಮನೆ ಅಂತ ಅನ್ಸುತ್ತದು. ನಾನಂತೂ ಈ ನಾರ್ಮಲ್ ರೂಮಲ್ಲಂತೂ ಮಲಗಲಿಲ್ಲ, ನಾನು ಹೋಗಿ ಮಲಗಿದ್ದೆ ಈ ರೂಮಲ್ಲಿ. ಒಳ್ಳೆ ವ್ಯೂ ಇತ್ತು, ಬಂದು ಕುತ್ಕೊಂಡು ಮತ್ತು ಸಂಜೆ ಆಗೇ ಹೋಯ್ತು. ಸಂಜೆ ಒಂದು ಸ್ನ್ಯಾಕ್ಸ್ ಕೊಟ್ಟರು, ಸ್ನ್ಯಾಕ್ಸ್ ಮುಗಿತಾ ಇದ್ದಂಗೆ ಪಾರ್ಟಿನೂ ಸ್ಟಾರ್ಟ್ ಮಾಡಿದೋ ನಾವು. ಆ್ಯಕ್ಚುಲಿ ವೈನಾಡಲ್ಲಿ ಬಿಡೋದೇ ಇಲ್ಲ ಡ್ರಿಂಕ್ಸು. ನಾವು ಏನೇನೋ ಮಾಡಿ ಹೆಂಗೋ ಮಾಡಿ ತೊಗೊಂಬಂದು, ಯಾಕಂದರೆ ಅವತ್ತು ನಾವು ಬಂದಿದ್ದ ದಿವಸ ಚೆಕ್ಕಿಂಗ್ ಮಾಡಲಿಲ್ಲ, ಮಿಸ್ ಆಗಿತ್ತು. ಚೆಕ್ಕಿಂಗ್ ಮಾಡಿದರೆ ಮೇ ಬಿ ಎಲ್ಲ ಸೀಸ್ ಆಗಿರೋದು, ಬಟ್ ಚೆಕ್ಕಿಂಗ್ ಇರಲಿಲ್ಲ. ಸೊ ಹಂಗಾಗಿ ಬಂದು ಆರಾಮಾಗಿ ಖುಷಿಯಾಗಿ ಸ್ವಿಮ್ಮಿಂಗ್ ಪೂಲ್ ಮುಂದೆ ಸಂಜೆ ಆಗಿತ್ತು. ಪಾರ್ಟಿ ಎಲ್ಲ ಮಾಡಿ ಬೆಳಗ್ಗೆ ಎದ್ದು ಮತ್ತೆ ಮನೆ ಕಡೆಗೆ ಹೊರಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ಯಾರೇ ಆಗಲಿ ವೈನಾಡ್ ಸೈಡ್, ನಾಗರಹೊಳೆಯಿಂದ ವೈನಾಡ್ ಕಡೆಗೆ ಹೊರಟ್ರೆ ದೆನ್ನಲ್ ಜಂಗಲ್ ಕ್ಯಾಂಪ್ ಅಂತ ಒಂದು ರೆಸಾರ್ಟ್ ಇದೆ, ಅದನ್ನು ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನಂಗೆ ತುಂಬ ಪರ್ಸ್ನಲಿ ಖುಷಿಯಾಗಿದ್ದ ಕಾರಣಕ್ಕೆ ಮಾತ್ರ ನಾನು ಆ ಮನೆ, ಆ ವಾತಾವರಣ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ರೀಸನಬಲ್ ರೇಟ್ ಇದೆ, ಯಾರೇ ಬಂದರೂ ದಯವಿಟ್ಟು ಅಲ್ಲಿ ಬುಕ್ ಮಾಡಿ. ತುಂಬ ಚೆನ್ನಾಗಿದೆ, ಹೋದಾಗ ನಿಮಗೆ ಅನಿಸುತ್ತೆ. ಥ್ಯಾಂಕ್ ಯು.